ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿ ಮಂಗಳವಾರ ಆಯೋಜಿಸಿದ್ದ ಅಯೋಧ್ಯೆ ರಾಮಮಂದಿರ ಮಂತ್ರಾಕ್ಷತೆ ಮನೆ ಮನೆಗೆ ಹಂಚುವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಬರ ಮತ್ತು ಆತ್ಮಹತ್ಯೆ ಗ್ಯಾರಂಟಿ ಉಚಿತವಾಗಿ ನೀಡಿದೆ ಎಂದರು. ಹಾಲಿ ಸಚಿವ ಎಂಸಿ ಸುಧಾಕರ್ ಆರೋಪಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟು ನೀಡಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಯೋಜನೆ ತರಲು ಯೋಗ್ಯತೆ ಇಲ್ಲ, ಕ್ರೆಡಿಟ್ ತಗೊಳ್ಳೋಕೆ ಹೊಸ ಯೋಜನೆ ಮಾಡಲು ಯೋಗ್ಯತೆ ಇಲ್ಲ, ಹಣ ಅವರ ಬಳಿ ಇದೆಯೋ ಇಲ್ವೋ ಗೊತ್ತಿಲ್ಲ ಎಂದು ಆರೋಪಿಸಿದರು. ಹೊಸ ಯೋಜನೆ ತರಲಾಗದೆ ಎಲ್ಲ ಉಚಿತ ಉಚಿತ ಅಂತ ಹೇಳಿ ರೈತರಿಗೆ ವಂಚನೆ ಮಾಡುತ್ತಿರುವ ರಾಜ್ಯ ಸರ್ಕಾರ ರೈತರಿಗೆ ನೀಡುತ್ತಿದ್ದ ಕೃಷಿ ಸಮ್ಮಾನ್ ಯೋಜನೆಯ 4,000 ನಿಲ್ಲಿಸಿದ್ದಾರೆ. 5 ಕೆಜಿ ಅಕ್ಕಿ, 200 ಯೂನಿಟ್ ವಿದ್ಯುತ್ ನೀಡಲಿಲ್ಲ. ರೈತರ ಮಕ್ಕಳಿಗೆ ನೀಡುತ್ತಿದ್ದ ವಿದ್ಯಾಸಿರಿ ಯೋಜನೆ ನಿಲ್ಲಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾಲದೆಂಬಂತೆ ಶಿಕ್ಷಣಕ್ಕೆ ನೀಡುತ್ತಿದ್ದ ಮತ್ತು ರೈತರಿಗೆ ನೀಡುತ್ತಿದ್ದ ಅನುದಾನ ಕಡಿತ ಮಾಡಿದ್ದಾರೆ. ಕಷ್ಟಗಳಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದು, ಇದು ಈ ಸರ್ಕಾರದ ಉಚಿತ ಗ್ಯಾರಂಟಿ ಎಂದು ಕಿಡಿಕಾರಿದರು. ಕ್ರೆಡಿಟ್ ತಗೊಳ್ಳೋಕ್ಕೆ ಯಾವುದು ಹೊಸ ಯೋಜನೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಅಥವಾ ಹಣ ಕೂಡ ಅವ್ರ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಇವತ್ತು ಉಚಿತ 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 ಅಂತ ಹೇಳ್ತಾ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ಕೃಷಿ ಸಮ್ಮಾನ್ ಯೋಜನೆಯಿಂದ ಅವರನ್ನು ದೂರ ಇಟ್ಟಿದ್ದಾರೆ. ರೈತರಿಗೆ 4,000 ರೂಪಾಯಿ ಹಣ ಆಗ್ತಾಯಿಲ್ಲ ಸರ್ಕಾರ. ಯಾವುದೇ ಒಂದು ಯೋಜನೆಯನ್ನು ತೆಗೆದುಹಾಕಿದ್ದಾರೆ. 5 ಕೆಜಿ ಅಕ್ಕಿ ಕೊಡ್ತೀನಿ ಅಂದರೂ ಕೊಡಲಿಲ್ಲ, 200 ಯೂನಿಟ್ ಕರೆಂಟ್ ಕೊಡ್ತೀನಿ ಅಂದರು, 200 ಯೂನಿಟ್ ಕರೆಂಟ್ ಕೊಡಲಿಲ್ಲ. ವಿದ್ಯಾಸಿರಿ ಯೋಜನೆಯನ್ನು ತೆಗೆದುಬಿಟ್ರು. ರೈತರ ಮಕ್ಕಳು ಏನು ತಪ್ಪು ಮಾಡಿದರು? ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಅನುದಾನವನ್ನು ಕಡಿತ ಮಾಡಿದರು. ರೈತರಿಗೆ ಕೊಡೋ ಅನುದಾನವನ್ನು ಕಡಿತ ಮಾಡಿದರು. ಹಾಗೆ ಇವತ್ತು ಕರೆಂಟು ಯಾರಿಗೆ ಇವತ್ತು ದುರಸ್ತಿ ಮಾಡ್ಕೊಳ್ಬೇಕಾಗಿದೆ, ಇವತ್ತು ಕನೆಕ್ಷನ್ಗೆ ಸರ್ವಿಸ್ ಮಾಡ್ಕೊಳ್ಬೇಕು, ಸುಮಾರು 50,000 ರೂಪಾಯಿ ಖರ್ಚಾಗ್ತಾಯಿದೆ. ಇವರು ರೈತನ ಉದ್ಧಾರ ಮಾಡ್ತಾರ? ಇವ್ರ ಗ್ಯಾರಂಟಿ ಏನಪ್ಪ ಅಂದರೆ ಬರ ಗ್ಯಾರಂಟಿ ಆಗಿದೆ, ಆತ್ಮಹತ್ಯೆ ಗ್ಯಾರಂಟಿ ಆಗಿದೆ, ಉಚಿತ ಆಗಿದೆ. ಅದಕ್ಕೆ ಹಣ ಇಲ್ಲ ಅಷ್ಟೇ. ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ರೈತರು ಇವತ್ತು ಆತ್ಮಹತ್ಯೆಗಳನ್ನು ಉಚಿತವಾಗಿ ಮಾಡಿಕೊಳ್ತಾ ಇದ್ದಾರೆ. ಇದೇ ಈ ಸರ್ಕಾರದ ಬಹುಮಾನ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಸುಧಾಕರ್, 500 ವರ್ಷಗಳ ಕನಸು ನನಸು ಆಗುತ್ತಿರುವ ಮಧುರ ಕ್ಷಣಗಳಿವು. ಭಾರತದಲ್ಲಿ ಶ್ರೀರಾಮ ಅಂದರೆ ಆದರ್ಶ ಪುರುಷ. ಶ್ರೀರಾಮನ ಹಾದಿಯಲ್ಲೇ ನಡೆಯುತ್ತಿರುವವರು ನರೇಂದ್ರ ಮೋದಿಯವರು. ಕಾಂಗ್ರೆಸ್ನವರಿಗೆ ರಾಮ ಬೇಕಾಗಿಲ್ಲ, ರಾಮ ಎಲ್ಲಿದ್ದಾರೆ ಅಂತ ಕೇಳಿದವರು ಇದೇ ಕಾಂಗ್ರೆಸ್ನವರು. ನ್ಯಾಯಾಲಯದಲ್ಲಿ ರಾಮ ಮಂದಿರದ ವಿರುದ್ಧ ವಾದ ಮಾಡಲು ವಕೀಲರನ್ನು ನೇಮಿಸಿದ್ದು ಇದೇ ಕಾಂಗ್ರೆಸ್. ರಾಮ ಸೇತು ಇರೋದೇ ಅಸತ್ಯ ಎಂದು ಕಾಂಗ್ರೆಸ್ನವರು ಹೇಳಿದ್ದಾರೆ. ಇಂತಹವರಿಗೆ ಈಗ ರಾಮನ ಮೇಲೆ ಪ್ರೀತಿ ಬಂದಿದೆ ಎಂದು ಲೇವಡಿ ಮಾಡಿದರು. ರಾಮ ಮಂದಿರದ ಬಗ್ಗೆ ಇಡೀ ದೇಶದ ಜನ ಭಕ್ತಿ ತೋರಿಸುತ್ತಿರೋದು ಸಹಿಸಲು ಕಾಂಗ್ರೆಸ್ನವರಿಗೆ ಆಗುತ್ತಿಲ್ಲ. ಕಾಂಗ್ರೆಸ್ನವರ ಹೊಟ್ಟೆಯಲ್ಲಿ ಉರಿ ಹೆಚ್ಚಿಸಿದೆ. ಹಾಗಾಗಿ ಸ್ವಲ್ಪವಾದರೂ ಗೌರವ ಉಳಿಸಿಕೊಳ್ಳೋಣ ಅಂತ ರಾಮ ಮಂದಿರದ ಬಗ್ಗೆ ಮಾತನಾಡುತ್ತಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಕಾಲಘಟ್ಟದಲ್ಲಿ ಇದು ಆಗ್ತಿರೋದು ನಮ್ಮ ಪುಣ್ಯ. ಎಲ್ಲ ಜನರು ಇದನ್ನು ಕಣ್ತುಂಬಿಸಿಕೊಳ್ಳಬೇಕು. ಅಂದು ನಿಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಶ್ರೀರಾಮನನ್ನು ಆರಾಧಿಸೋಣ ಎಂದು ಕರೆ ನೀಡಿದರು. 500 ವರ್ಷಗಳ ಕನಸು ನನಸಾಗ್ತಾ ಇರತಕ್ಕಂಥ ಮಧುರ ಕ್ಷಣ ನಾವು ಎದುರು ನೋಡ್ತಾ ಇದ್ದಂಥ ಒಂದು ಸಂದರ್ಭ. ನಮ್ಮ ಇವತ್ತು ಪೀಳಿಗೆ ಇವತ್ತು ಈ ಒಂದು ಕ್ಷಣದಲ್ಲಿ ನಾವೆಲ್ಲ ಕೂಡ ಇಂಥ ಒಂದು ಮಧುರ ಕ್ಷಣವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸಮಯ ನಮ್ಮ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಹಿಂದೂಗಳಿರ್ತಕ್ಕಂಥ, ಹಿಂದೂ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಭಾರತ ರಾಷ್ಟ್ರದಲ್ಲಿ ಇವತ್ತು ಶ್ರೀರಾಮನು ಅಂದರೆ ನಮಗೆ ಆದರ್ಶ ದೇವರು. ಕಾಂಗ್ರೆಸ್ನವ್ರಿಗೆ ಬೇಕಾಗಿಲ್ಲ. ಅವರು ರಾಮ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ರಾಮ ದೇವರು ಇದ್ದಾರಾ, ದೇವರು ಅಲ್ವಾ ಅಂತ ಕೇಳಿದ್ದಾರೆ. ಯಾಕೆ ಅವರು
ಅಫಿಡವಿಟ್ಗಳನ್ನು ಹಾಕಿರೋದು ಮರ್ತೋಗಿದ್ದಾರಾ? ಕೇಸುಗಳಲ್ಲಿ ವಾದ ಮಾಡಿರೋದು ಮರ್ತೋಗಿದ್ದಾರಾ? ರಾಮ್ ಸೇತು ಇರೋದೇ ಅದು ಸತ್ಯ ಅಲ್ಲ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ಶ್ರೀರಾಮ ಭಕ್ತಿ ಬಂದ್ಬಿಡ್ತಾ ಅವರಿಗೆ. ರಾಮನ್ ಬಾಗಿಲು ಓಪನ್ ಮಾಡಿ ಯಾಕೆ ಇತಿಹಾಸದಲ್ಲಿ ತೆಗೆದು ನೋಡಿ ನೀವು. ಸುಪ್ರೀಂ ಕೋರ್ಟ್ನಲ್ಲಿ ಅವರು ಲಾಯರ್ಗಳನ್ನು ಇಟ್ಟು ಶ್ರೀರಾಮರೇ ಇಲ್ಲ ಅಂದಂತಹ ಒಂದು ಕಾಂಗ್ರೆಸ್ಸು ಇವತ್ತು ಶ್ರೀರಾಮರ ಬಗ್ಗೆ ಯಾಕೆ ನಿಮಗೆ ಅಕ್ಕರೆ ಬಂತು ಸಡನ್ನಾಗಿ? ಯಾಕೆ ಇಡೀ ದೇಶದ ಜನರು ಶ್ರೀರಾಮರ ಬಗ್ಗೆ ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ದೇವಾಲಯದ ಬಗ್ಗೆ ವಿಶೇಷ ಭಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಅದನ್ನು ನೋಡಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹೊಟ್ಟೆ ಎಲ್ಲ ಉರಿ ಆಗ್ತಾ ಇದೆ. ರಾಮರಾಜ್ಯ ಕಟ್ಟುವ ಕೆಲಸ ನರೇಂದ್ರ ಮೋದಿ ಮಾಡಿದ್ದಾರೆ. 3ನೇ ಅವಧಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಲಿದ್ದಾರೆ. ಅವರು ಪ್ರಧಾನಿಗಳಾಗಲು ನಾವೆಲ್ಲ ಕೈಜೋಡಿಸಬೇಕು. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಎಲ್ಲ ಊರಿನ ದೇವಾಲಯಗಳನ್ನು ಶುಚಿತ್ವ ಮಾಡಿ ದೀಪಾಲಂಕಾರ ಮಾಡಿ ವಿಶೇಷ ಪೂಜೆ ಭಜನೆ ಮಾಡುವಂತೆ ಅವರು ಕರೆ ನೀಡಿದರು. ಮುಂದಿನ ವರ್ಷವಾದರೂ ಉತ್ತಮ ಮಳೆಯಾಗಿ ರೈತರ ಸಂಕಷ್ಟ ದೂರವಾಗಲಿ ಎಂದು ಸುಧಾಕರ್ ಹಾರೈಸಿದರು. ಜಂಗಾಲಹಳ್ಳಿಯ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.